ಹೌದು, ಕೋಲಾರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟ ನಂತರ ಚೀಮೂಲ್ಗೆ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದ್ದು, ಈ ಚುನಾವಣೆ 3 ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಸಹಕಾರಿ ಕ್ಷೇತ್ರದಲ್ಲಿ ದಿಗ್ಗಜರೆಂದೇ ಖ್ಯಾತಿ ಪಡೆದಿರುವ ಕೆವಿ ನಾಗರಾಜ್ ಅವರಿಂದ ಆರಂಭವಾಗಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವ ಯಲುವಳ್ಳಿ ರಮೇಶ್ ವರೆಗೂ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದು, ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಬಿಸಿ ತೀವ್ರವಾಗಿ ಎದ್ದು ಕಾಣುತ್ತಿದೆ. ಮುಖ್ಯವಾಗಿ ಕಾಂಗ್ರೆಸ್ ಬಂಡಾಯ ಕೇವಲ ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗದೆ ಗೌರಿಬಿದನೂರು ಕ್ಷೇತ್ರಕ್ಕೂ ಆವರಿಸಿದೆ. ಇದರಿಂದ ಕಾಂಗ್ರೆಸ್ ಮುಂದಿನ ನಡೆಯ ಬಗ್ಗೆ ತೀವ್ರ ಕುತೂಹಲ ಕೆರಳಿಸಿರುವುದಂತೂ ಸುಳ್ಳಲ್ಲ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಒಟ್ಟು 13 ನಿರ್ದೇಶಕರ ಸ್ಥಾನಗಳಿದ್ದು, ಇದರಲ್ಲಿ 2 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿದ್ದರೆ ಉಳಿದ 11 ಸ್ಥಾನಗಳು ಸಾಮಾನ್ಯರಿಗೆ ಮೀಸಲಾಗಿವೆ. 13 ಸ್ಥಾನಗಳಿಗಾಗಿ ಪಕ್ಷೇತರರು ಸೇರಿದಂತೆ ಎಲ್ಲ ಪಕ್ಷಗಳಿಂದ ಒಟ್ಟು 47 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಇದರಲ್ಲಿ 13 ಮಂದಿ ಅಧಿಕೃತವಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾದರೆ ಇನ್ನೂ 13 ಮಂದಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳಾಗಿದ್ದಾರೆ. ಉಳಿದಂತೆ ಪಕ್ಷೇತರ ಮತ್ತು ಕಾಂಗ್ರೆಸ್ ಬಂಡಾಯದ ಅಭ್ಯರ್ಥಿಗಳಾಗಿದ್ದಾರೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್ ತಾವೇ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿಕೊಂಡಿದ್ದರೆ, ನಿಕಟಪೂರ್ವ ನಿರ್ದೇಶಕ ಭರಣಿ ವೆಂಕಟೇಶ್ ತಾವೇ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿಕೊಂಡಿದ್ದಾರೆ. ಒಂದೇ ಕ್ಷೇತ್ರದ ಒಂದೇ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಒಂದೇ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದು ಅಸಾಧ್ಯ. ಅಷ್ಟೇ ಅಲ್ಲ, ಉಭಯದವರು ತಮಗೆ ಸಚಿವರು ಹೇಳಿರೋದ್ರಿಂದಲೇ ತಾವು ನಾಮಪತ್ರ ಸಲ್ಲಿಕೆ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ. ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಯಲುವಳ್ಳಿ ರಮೇಶ್ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾದರೆ, ಭರಣಿ ವೆಂಕಟೇಶ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಎಂಬ ಮಾತುಗಳು ಹೊರಗೆ ನಡೆಯುತ್ತಿವೆ. ಆದರೆ ಯಾರು ಅಧಿಕೃತ ಎಂಬುದು ನಾಮಪತ್ರ ವಾಪಸ್ ಪಡೆದ ನಂತರ ಬಹಿರಂಗವಾಗಲಿದೆ. ಇನ್ನು ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ನಲ್ಲಿಯೂ ಇದೇ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಅಲ್ಲಿನ ಹಾಲಿ ಶಾಸಕ ಪುಟ್ಟಸ್ವಾಮಿಗೌಡ ಬೆಂಬಲಿತ 3 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ದು, ಅಲ್ಲಿನ ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ ಬೆಂಬಲಿತ 3 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಉಭಯರು ಕಾಂಗ್ರೆಸ್ ಬೆಂಬಲಿತರೇ ಆಗಿರುವ ಕಾರಣ ಯಾರಿಗೆ ಸೋಲು ಮತ್ತು ಯಾರಿಗೆ ಗೆಲುವು ಎಂಬುದು ಇಲ್ಲಿ ಪ್ರತಿಷ್ಠೆಗೆ ಕಾರಣವಾಗಿದೆ. ಕಾರಣ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಶಿವಶಂಕರ ರೆಡ್ಡಿ ಇದ್ದು, ಪುಟ್ಟಸ್ವಾಮಿಗೌಡ ಅವರು ಹಾಲಿ ಶಾಸಕರಾಗಿರುವ ಕಾರಣ ಇಲ್ಲಿನ ಗೊಂದಲಕ್ಕೆ ಅಷ್ಟು ಸುಲಭವಾಗಿ ತೆರೆ ಬೀಳುವ ಸೂಚನೆಗಳು ಕಾಣುತ್ತಿಲ್ಲ. ಉಳಿದಂತೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಮತ್ತು ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಖುದ್ದು ಚೀಮೂಲ್ಗೆ ಆಗಮಿಸಿ ತಮ್ಮ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ದು, ಕೆವಿ ನಾಗರಾಜ್ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಪಿಎನ್ ಕೇಶವರೆಡ್ಡಿ ಹಾಜರಿದ್ದರು. ಮುಖ್ಯವಾಗಿ ಭರಣಿ ವೆಂಕಟೇಶ್ ನಾಮಪತ್ರ ಸಲ್ಲಿಕೆ ವೇಳೆ ಯಾವುದೇ ಮುಖಂಡರು ಇರಲಿಲ್ಲ ಅನ್ನೋದು ವಿಶೇಷ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮೊದಲ ಚುನಾವಣೆ ಬಿಸಿಯೇರಿದ್ದು, ಅಂತಿಮವಾಗಿ ಯಾವ ಪಕ್ಷ ಚೀಮೂಲ್ನಲ್ಲಿ ಅಧಿಕಾರ ಹಿಡಿಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಎನ್ಡಿಎಯಿಂದ ಇವತ್ತು ಕೆವಿ ನಾಗರಾಜ್ ಅವರನ್ನ ನಾವು ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದೀವಿ. ಆ ರೀತಿ ತಾಲೂಕಾದ್ಯಂತ ಇರ್ತಕ್ಕಂಥ ಸೊಸೈಟಿಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡೆಲಿಗೇಟ್ಸ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು. ಆ ರೀತಿ ಆಗೋದ್ರಿಂದ ಅವರು ಗೆಲ್ಲೋದಕ್ಕೆ ಮುಂಚೂಣಿನಲ್ಲಿ ಇದೆ. ಅವರು ವಿಶ್ವಾಸ ಅಂದರೆ ಹೈಕಮಾಂಡ್ ಅದು ತೀರ್ಮಾನ ಮಾಡುತ್ತೆ. ಇವತ್ತು ದಿವಸ ಹೈಕಮಾಂಡ್ ತೀರ್ಮಾನ ಮಾಡಿದೆ. ನಾವೆಲ್ಲ ಬಂದಿದ್ದೀವಿ ಕೆವಿ ನಾಗರಾಜ್ ಪರವಾಗಿ. ಕೆವಿ ನಾಗರಾಜು ಮೊದಲಿಂದಲೂ ನಮ್ಗೆ ಗೊತ್ತಿರತಕ್ಕಂಥ ವ್ಯಕ್ತಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವನ್ನೇ ಎನ್ಡಿಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಹೈಕಮಾಂಡ್. ಅದನ್ನು ಅವ್ರಿಗೆ ಇರಬೇಕು. ಚುನಾವಣೆಗೆ ಎಲ್ಲ ಪಕ್ಷಗಳಿಂದನೂ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ವಿ, ನಮ್ಮ ಪಕ್ಷದಿಂದನೂ ಎಲ್ಲ ಥರ ಸಿದ್ಧತೆ ಮಾಡಿಕೊಂಡು ನಾನೇನು 6 ವರ್ಷದಿಂದ ಏನು ಕೋಚಿಮಲ್ಲಲ್ಲಿ ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ 6 ವರ್ಷದಿಂದ ಏನು ನಾನು ಚಿಕ್ಕಬಳ್ಳಾಪುರ ಏನು ಡೆಲಿಗೇಟ್ಸ್ ಏನು ಮತದಾರರು ನನ್ನ ಮತ ಕೊಟ್ಟು ಕೋಲಾರಕ್ಕೆ ಕಳಿಸಿದ್ದಾರೆ. ಆ ಕೋಲಾರದಲ್ಲಿ ಏನೇನು ಕೆಲಸಗಳು ಮಾಡಬೇಕು 6 ವರ್ಷ ನನಗೆ 5 ವರ್ಷ ಪ್ಲಸ್ 1 ವರ್ಷ ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ನಾನು 6 ವರ್ಷ ಎಲ್ಲ ಸೊಸೈಟಿಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಬಿಲ್ಡಿಂಗ್ಸ್ ಫಂಡ್ಸ್ ಕೊಟ್ಟಿದ್ದೀನಿ. ಇನ್ಶೂರೆನ್ಸು ವರ್ಷಕ್ಕೆ ಬರ್ತಾ ಇದ್ದಂಥ ಇನ್ಶೂರೆನ್ಸು 3 ತಿಂಗಳಿಗೆ ಅವರಿಗೆ 100 ದಿನಕ್ಕೆ ಅವ್ರಿಗೆ ಚೆಕ್ಕು ತಲುಪಿಸೋಂಥ ಕೆಲಸ ಮಾಡಿದ್ದೀವಿ. 2 ಮೆಗಾವಾಟ್ ವಿದ್ಯುತ್ ಸೌರ ಘಟಕನ ನಾವು ಮಾಲೂರು ಹತ್ರ ಮಾಡಿದ್ದೀವಿ, ಕೋಲಾರ ಹತ್ರ ಇದ್ರ ಹತ್ರ. ಆಮೇಲೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕನ ಮಾಡಿದ್ದೀವಿ. ಇಲ್ಲಿ ಮೆಗಾ ಡೈರಿ ಬೈಫರ್ಕೇಷನ್ ಆಗಿ ಇವತ್ತಿನ ದಿನ ಎಲ್ಲ ರೀತಿ ಏನು ನಮ್ಗೆ 5 ಲಕ್ಷ ಪ್ರೊಡಕ್ಷನ್ ಬರ್ತಾಯಿದೆ, 5 ಲಕ್ಷಕ್ಕೂ ಮಾರ್ಕೆಟ್ ಆಗೋಂಥ ಕೆಲಸ ಆಗ್ತಾಯಿದ್ದೀನಿ. ಹಾಗಾಗಿ ನಾನು 6 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಆ ಕೆಲಸಕ್ಕೆ ನನಗೆ ಡೆಲಿಗೇಟ್ಸ್ ಮಹಾಪ್ರಭುಗಳು ನನಗೆ ಕೂಲಿ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಸರ್